ಪರೀಕ್ಷಾ ತಯಾರಿಗೆ ಸಹಾಯವಾಗುವಂತೆ ಆರಂಭವಾದ ಜ್ಞಾನಯಾನ USS ಆನ್ಲೈನ್ ತರಬೇತಿಯ ಇಂಗ್ಲಿಷ್ ವಿಷಯದ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಲಾಸ್ಟ್ ಕ್ಲಾಸಲ್ಲಿ ನಾವು ಕೆಲವು ಪೊಯೆಟಿಕ್ ಎಲಿಮೆಂಟ್ಸ್ಗಳ ಬಗ್ಗೆ ತಿಳ್ಕೊಂಡೆವು. ವಿಚಾರದೆ ಯಾವುದೆಲ್ಲ ಅವುಗಳು? ರೈಮಿಂಗ್ ವರ್ಡ್ಸ್, ರೈಮಿಂಗ್ ಸ್ಕೀಮ್, ಇಂಟರ್ನಲ್ ರೈಮ್, ಅಕ್ರಾಸ್ಟಿಕ್ ಪೋಯಮ್, ಕಪ್ಲೆಟ್ಸ್ ಆ್ಯಂಡ್ ಲಿಮ್ರಿಕ್ಸ್. ಸೊ ಇವತ್ತಿನ ಕ್ಲಾಸಲ್ಲಿ ಉಳಿದ ಪೊಯೆಟಿಕ್ ಎಲಿಮೆಂಟ್ಸ್ಗಳ ಬಗ್ಗೆ ತಿಳ್ಕೊಳ್ಳುವ. ನೆಕ್ಸ್ಟ್ ಪೊಯೆಟಿಕ್ ಎಲಿಮೆಂಟ್ ಅಲಿಟ್ರೇಷನ್. ಅಲಿಟ್ರೇಷನ್ ಈ ವರ್ಡ್ ನೀವು ಕೇಳಿದ್ದೀರಾ? ಇಲ್ಲ, ನೋಡುವ. ಅಲಿಟ್ರೇಷನ್ ಅಂದರೆ ದ ಯೂಸ್ ಆಫ್ ಸೇಮ್ ಸೌಂಡ್ ಎಟ್ ದ ಬಿಗಿನಿಂಗ್ ಆಫ್ ದ ಕ್ಲೋಸ್ಲಿ ಕನೆಕ್ಟೆಡ್ ವರ್ಡ್ಸ್. ಅಂದರೆ ಒಂದು ಪೋಯಮ್ನ ಒಂದು ಲೈನ್ನ ಎಂಡಲ್ಲ, ಕ್ಲೋಸ್ಲಿ ಅಂದರೆ ನಿಯರ್ ಬೈ ಇರುವಂತಹ ವರ್ಡ್ಸ್ನ ಸ್ಟಾರ್ಟಿಂಗ್ ಸೌಂಡ್ ಸೇಮ್ ಆಗಿರುವಂಥದ್ದು. ರೈಮಿಂಗ್ ವರ್ಡ್ಸಲ್ಲಿ ಯಾವಾಗಲೂ ಎಂಡಿಗಿರುವಂಥದ್ದು. ಇದು ಕ್ಲೋಸ್ಲಿ ಅಂದರೆ ಹತ್ರ ಇರುವಂತಹ ವರ್ಡ್ಸ್ನ ಸ್ಟಾರ್ಟಿಂಗ್ ಸೌಂಡ್ ಸೇಮ್ ಆಗಿರುವಂಥದ್ದನ್ನು ಅಲಿಟ್ರೇಷನ್ ಅಂತ ಹೇಳ್ತೇವೆ. ಇಲ್ಲಿ ಅಲಿಟ್ರೇಷನಲ್ಲಿ ಸೇಮ್ ಸೌಂಡ್ ಮಾತ್ರ ನಾವು ಫೋಕಸ್ ಮಾಡಿ ನೋಡಿದರೆ ಸಾಕು. ಲೆಟರ್ಗಳು ಸೇಮ್ ಆಗಬೇಕು ಎಂಬುದಿಲ್ಲ. ಒಂದು ಎಕ್ಸಾಂಪಲ್ ನೋಡುವ. ನಾರ್ ಆಫರ್ಡ್ ಎ ಹೆಲ್ಪಿಂಗ್ ಹ್ಯಾಂಡ್ ಟು ಹರ್. ಇದೊಂದು ಪೋಯಮ್ನ ಲೈನ್. ಇಲ್ಲಿ ದ ಸೌಂಡ್ ಆಫ್ ದ ಎಚ್ ಈಸ್ ರಿಪೀಟೆಡ್ ಇನ್ ವರ್ಡ್ಸ್ ಹೆಲ್ಪಿಂಗ್, ಹ್ಯಾಂಡ್ ಆ್ಯಂಡ್ ಹರ್. ಇಲ್ಲಿ ಎಚ್ ಸೌಂಡ್, ಹೆಚ್ಚಿನ ಸೌಂಡ್ 3 ವರ್ಡ್ಸ್ಗಳಲ್ಲಿ ರಿಪೀಟ್ ಆಗಿದೆ. ಹೆಲ್ಪಿಂಗ್, ಹ್ಯಾಂಡ್, ಹರ್ 3 ವರ್ಡ್ಸಲ್ಲೂ, ಒಂದು ಲೈನ್ನ 3 ವರ್ಡ್ಸಲ್ಲಿ, ಇಟ್ಸ್ ಕ್ಲೋಸ್ಲಿ ಕನೆಕ್ಟೆಡ್ ವರ್ಡ್ಸ್, 3 ಪದಗಳಲ್ಲೂ ಸ್ಟಾರ್ಟಿಂಗ್ ಸೌಂಡ್ ಎಚ್ ಅದು ರಿಪೀಟ್ ಆಗಿರುವಂಥದ್ದು. ಸೊ ದಿಸ್ ಸ್ಟೇಟ್ಮೆಂಟ್ ಆರ್ ದಿಸ್ ಲೈನ್ ಈಸ್ ಎ ಅಲಿಟ್ರೇಷನ್. ಓಕೆ, ಆಗ ನಾನು ಮೊದಲೇ ಹೇಳಿದ್ದೇನೆ, ಇಲ್ಲಿ sound, the same sound is repeating, not the letters. Andre, see the one more example. Here is a statement. The cat ate my Kit Kat. The cat ate my Kit Kat. ಇದು ಒಂದು alliteration. Here, see the words cat, C-A-T, cat, and the K-A-T, cat. Both the words have same sound, cat, cat, but the starting letter of both words are different, but the statement is a alliteration. ಅರ್ಥ ಆಯ್ತಲ್ಲ? alliteration ಅಂದರೆ the use of same sounds or same consonants at the beginning of the closely connected words and focused only the sound of a word, not the letter of a word. Clear? Yes. Next poetic element is metaphor. Metaphor ಅಂದರೆ ಏನು? ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ನೋಡಿದರೆ ಅದರಲ್ಲಿರುವ ಪೋಯಮ್ಗಳನ್ನು, ಅದರಲ್ಲಿರುವ ಗ್ರಾಮರ್ ಪಾಠಗಳನ್ನು ಗಮನಿಸಿದರೆ ಈ ವರ್ಡ್ಸ್ಗಳನ್ನೆಲ್ಲ ಕೇಳಿರ್ಬೋದು. 7th ಅಂದರೆ ಈಗ ನೀವು ಕಲಿತಿರುವ ಕ್ಲಾಸಿನ ಟೆಕ್ಸ್ಟ್ ಬುಕ್ನಲ್ಲಿ ಈ ಎಲ್ಲ ಪದಗಳು ಬಂದಿವೆ, ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೇನೆ. ಮೆಟಾಫರ್ ಏನು? ಮೆಟಾಫರ್ ಅಂದರೆ ನಾವು ಒಂದು ಆಬ್ಜೆಕ್ಟ್ ಅಥವಾ ಒಂದನ್ನು ಇನ್ನೊಂದಾಗಿ ಹೇಳುವಂಥದ್ದು. ಅಂದರೆ ಒಂದು ವಸ್ತುವನ್ನು ಇನ್ನೊಂದಕ್ಕೆ ಹೋಲಿಕೆ ಮಾಡೋದಲ್ಲ. ಇಟ್ಸ್ ನಾಟ್ ಕಂಪೇರಿಂಗ್
ಸೇಸ್ ದ ಒನ್ ಥಿಂಗ್ ಈಸ್ ಅನದರ್. ಒಂದನ್ನು ಇನ್ನೊಂದೇ ಅಂತ ಹೇಳೋದು. ಎಕ್ಸಾಂಪಲ್, ಮೈ ಬ್ರದರ್ ಈಸ್ ಎ ಮಂಕಿ. ಈಸ್ ದ ಸ್ಟೇಟ್ಮೆಂಟ್ ಈಸ್ ಟ್ರೂ? ನೋ. ಮೈ ಬ್ರದರ್ ಈಸ್ ಎ ಮಂಕಿ ಅಂತ ಹೇಳಿದರೆ ಈ ಸ್ಟೇಟ್ಮೆಂಟ್ ಅಥವಾ ಇದು ಒಂದು ಸತ್ಯವಾದ ಸಂಗತಿಯಾ? ನೋ. A child cannot be a monkey. But we will say that. We will use that. Why? The child cannot be a monkey, but the child can shows the characteristics of monkey, right? ಬ್ರದರ್ ಯಾವತ್ತೂ ಮಂಕಿ ಆಗಲು ಸಾಧ್ಯ ಇಲ್ಲ. ಆದರೆ ಮಂಕಿಯ ಗುಣಗಳನ್ನು ಅಥವಾ ಮಂಕಿಯ ಚೇಷ್ಟೆಗಳನ್ನು ತೋರಿಸುವ ಕಾರಣ ನಾವು ಅವನನ್ನು ಮಂಕಿ ಅಂತ ಕರಿತೇವೆ. ಏನು ಹೇಳ್ತೇವೆ? ನನ್ನ ತಮ್ಮ ಅಥವಾ ನನ್ನ ಅಣ್ಣ ಒಬ್ಬ ಮಂಗ ಅಂತ ನಾವು ಯೂಸ್ ಮಾಡೋದುಂಟು ಅಲ್ವಾ? ಸೊ ದ ಸ್ಟೇಟ್ಮೆಂಟ್ ಈಸ್ ಕಾಲ್ಡ್ ಮೆಟಾಫರ್. ಅಂದರೆ ಒಂದನ್ನು ಇನ್ನೊಂದೇ ಅಂತ ಹೇಳುವುದು. ಇನ್ನೊಂದರ ಕ್ಯಾರೆಕ್ಟರಿಸ್ಟಿಕ್ಸ್, ಗುಣವಿಶೇಷತೆಗಳು ಇದರಲ್ಲಿದ್ದರೆ ಅದೇ ಅಂತ ಇದನ್ನು ಹೇಳೋದು. ಆಯ್ತಲ್ವಾ? ಸಿ ದ ಮೋರ್ ಎಕ್ಸಾಂಪಲ್ಸ್. She is a doll. Second one, his heart is gold. Next, the world is a stage. Fourth one, you are a rock. ಈ ಸ್ಟೇಟ್ಮೆಂಟ್ಗಳ ನಿಮಗೆ ನೋಡಿದಾಗ ಕ್ಲಿಯರ್ ಆಗಿರ್ಬೋದು ಮೆಟಾಫರ್ ಅಂದರೆ ಏನು. ಶಿ ಈಸ್ ಎ ಡಾಲ್. ಅವಳೊಬ್ಬಳು ಬೊಂಬೆ. ಅವಳು ನೋಡಲು ತುಂಬ ಸುಂದರವಾಗಿ ಬೊಂಬೆ ಹಾಗೆ ಕಾಣ್ತಾಳೆ. ಆಗ ನಾವು ಅವಳೊಬ್ಬಳು ಬೊಂಬೆ ಅಂತ ಹೇಳ್ತೇವೆ. ಸಾಧಾರಣವಾಗಿ ನಾವು ಉಪಯೋಗಿಸುವಂತಹ ಸ್ಟೇಟ್ಮೆಂಟ್ಗಳು ಇವುಗಳು ಅಲ್ವಾ? ಸೊ ಒಂದನ್ನು ಇನ್ನೊಂದೇ ಅಂತ ಹೇಳುವಂತಹ ಸ್ಟೇಟ್ಮೆಂಟ್ಗಳನ್ನು ಮೆಟಾಫರ್ ಅಂತ ಕರಿತೇವೆ. ನಿಮ್ಮ ಟೆಕ್ಸ್ಟ್ ಬುಕ್ನ ಮ್ಯಾನ್ ಆ್ಯಂಡ್ ಮೀಡಿಯಾ ಎಂಬ ಯೂನಿಟ್ನಲ್ಲಿ ಬುಕ್ಸ್ ಎಂಬ ಒಂದು ಬ್ಯೂಟಿಫುಲ್ ಪೋಯಮ್ ಇದೆ. ಅದರಲ್ಲಿ ಒಂದು ಮೆಟಾಫರ್ ಇದೆ. ಈಚ್ ಬುಕ್ ಈಸ್ ಎ ಮ್ಯಾಜಿಕ್ ಬಾಕ್ಸ್. Understood? Each book is a magic box. It's a good example for metaphor. ಬುಕ್ಕನ್ನು ಮ್ಯಾಜಿಕ್ ಬಾಕ್ಸ್ ಅಂತ ಹೇಳಿದ್ದಾರೆ. ಮ್ಯಾಜಿಕ್ ಬಾಕ್ಸ್ ಅಂದರೆ ಏನು? ಮ್ಯಾಜಿಕ್ ಬಾಕ್ಸಿನ ವಿಶೇಷತೆಗಳೇನು? ಅದೇ ವಿಶೇಷತೆಗಳನ್ನು ಬುಕ್ಕಲ್ಲಿ ತೋರಿಸಿ ಬುಕ್ಕನ್ನು ಮ್ಯಾಜಿಕ್ ಬಾಕ್ಸ್ ಅಂತ ಹೇಳಿದ್ದಾರೆ. ಸೊ ಮೆಟಾಫರ್ ಈಸ್ ಎ figure of speech used to describe something by referring to something else, but it's not a comparison at all. ಅರ್ಥ ಆಯ್ತಲ್ವಾ? ಮೆಟಾಫರ್ ಕೊಟ್ಟಿರುವಂತಹ ಪೋಯಮ್ಗಳಲ್ಲಿ ಮೆಟಾಫರನ್ನು ಯೂಸ್ ಮಾಡಲಾಗಿದೆಯಾ ಅಂತ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನಿಮಗೆ ಅರ್ಥ ಆಗಿರ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ಪಾಯಿಂಟ್ಗೆ ಎಲಿಮೆಂಟ್ ಸಿಮಿಲಿ. ಸಿಮಿಲಿ ಕೇಳಿದ್ದೀರಾ ವರ್ಡ್? ಎಸ್, ಕೇಳಿರ್ತೀರಿ. ಕೇಳಿಲ್ಲ ಅಂದರೆ ಈಗ ಹೇಳ್ತಾ ಇದ್ದೇನೆ, ಕೇಳ್ಕೊಳ್ಳಿ. ಸಿಮಿಲಿ ಅಂದರೆ ಇದು ಮೆಟಾಫರ್ಗೆ ಹತ್ತಿರವಾದಂತಹ ಒಂದು ವರ್ಡ್. ಓಕೆ, ಮೆಟಾಫರಲ್ಲಿ ನಾವೇನು ಹೇಳಿದ್ದೇವೆ? ಒಂದನ್ನು ಇನ್ನೊಂದಾಗಿಯೇ ಹೇಳುವಂಥದ್ದು. ಇಟ್ಸ್ ನಾಟ್ ಎ ಕಂಪ್ಯಾರಿಸನ್. ಬಟ್ ಇನ್ ಸಿಮಿಲಿ ಈಸ್ ಎ ಪ್ಯೂರ್ಲಿ ಕಂಪ್ಯಾರಿಸನ್. ಓಕೆ, ಒಂದನ್ನು ಇನ್ನೊಂದರ ಥರ ಅಥವಾ ಇನ್ನೊಂದರ ಹಾಗೆ ಅಂತ ಹೇಳುವುದನ್ನು ಸಿಮಿಲಿ ಎಂದು ಕರೀತಾರೆ. ಹಿಯರ್ ವಿ ವಿಲ್ ಯೂಸ್ ಟೂ ಸ್ಪೆಷಲ್ ವರ್ಡ್ಸ್, ಲೈಕ್ ಆ್ಯಂಡ್ ಆ್ಯಸ್. ಸಿಮಿಲಿಯಲ್ಲಿ ನಾವು ಲೈಕ್ ಮತ್ತು ಆ್ಯಸ್ ವರ್ಡ್ಸ್ಗಳನ್ನು ಯೂಸ್ ಮಾಡ್ತೇವೆ. ಯಾಕೆ? ಸಿಮಿಲಿ ಈಸ್ ಕಂಪ್ಯಾರಿಂಗ್ ಟು ಡಿಫ್ರೆಂಟ್ ಥಿಂಗ್ಸ್ in an interesting way. Okay, see the examples. Without my glasses, I am blind as a bat. My little sister works as slow as a turtle. She runs like a leopard. She is like a doll. ಅಂದರೆ ಸಿಮಿಲಿಯಲ್ಲಿ ಲೈಕ್ ಮತ್ತು ಆ್ಯಸ್ ಅನ್ನು ಯೂಸ್ ಮಾಡ್ತಾರೆ. ಒಂದನ್ನು ಇನ್ನೊಂದಕ್ಕೆ ಕಂಪೇರ್ ಮಾಡುವಂಥದ್ದು. ಕಂಪೇರ್ ಮಾಡುವಾಗ ನಮಗೆ
ಲೈಕ್ ಮತ್ತು ಆ್ಯಸ್ ಪದಗಳ ಅವಶ್ಯಕತೆ ಇದೆ. ಸೊ ಇದು ಮೆಟಾಫರ್ ಮತ್ತು ಸಿಮಿಲಿಗೆ ಇರುವ ಮುಖ್ಯವಾದ ಡಿಫರೆನ್ಸ್. ನೋಡಲಿಕ್ಕೆ ಸೇಮ್ ಆಗಿರ್ತದೆ, ಒಂದೇ ಥರ ನಮಗೆ ಕಾಣಿಸ್ಬೋದು, ಆದರೆ ಅದು ಮೆಟಾಫರಾ ಸಿಮಿಲಿಯಾ ಅಂತ ನಾವು ಫೈಂಡ್ ಔಟ್ ಮಾಡೋದು ಮುಖ್ಯವಾಗಿ 2 ಪದಗಳಿಂದ. ಆ ಕೊಟ್ಟಿರುವಂತಹ ಸ್ಟೇಟ್ಮೆಂಟಲ್ಲಿ ಲೈಕ್ ಅಥವಾ ಆರ್ ಯೂಸ್ ಮಾಡಿದರೆ ಅದು ಸಿಮಿಲಿ ಆಗಿರ್ತದೆ. ಲೈಕ್ ಆರ್ ಆ್ಯಸನ್ನು ಯೂಸ್ ಮಾಡಿಲ್ಲ ಅಂತಾದರೆ ಅದು ಕೊಟ್ಟಿರುವ ಸ್ಟೇಟ್ಮೆಂಟ್ ಮೆಟಾಫರ್ ಆಗಿರ್ತದೆ. ಈ ಪಾಯಿಂಟನ್ನು ನೀವು ಗಮನದಲ್ಲಿಟ್ಕೊಂಡ್ರೆ ನಿಮಗೆ ಈಸಿಯಾಗಿ ದ ಗಿವನ್ ಸ್ಟೇಟ್ಮೆಂಟ್ ಈಸ್ ವೆದರ್ ಮೆಟಾಫರ್ ಆರ್ ಸಿಮಿಲಿ ಅಂತ ಫೈಂಡ್ ಔಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪಾಯಿಂಟ್ ಎಲಿಮೆಂಟ್ ಈಸ್ ಇಮ್ಯಾಜರಿ. ಏನು ಇಮ್ಯಾಜರಿ ಅಂದರೆ? ಇಮೇಜ್ ಅಂದರೆ ಏನು? ಚಿತ್ರ, ಪಿಕ್ಚರ್. ಸೊ ಇಟ್ ಈಸ್ ರಿಲೇಟೆಡ್ ಟು ಪಿಕ್ಚರ್. ಇಮ್ಯಾಜರಿ ಅಂದರೆ ನಮ್ಮ ಸೆನ್ಸ್, ಹ್ಯೂಮನ್ ಸೆನ್ಸ್, ಪಂಚೇಂದ್ರಿಯಗಳಿಗೆ ಸಂಬಂಧಪಟ್ಟ ಪಿಕ್ಚರೈಸೇಷನ್ನನ್ನು ಪೋಯಮ್ನಲ್ಲಿ ಬಳಕೆ ಮಾಡುವಂತಹ ರೀತಿಯನ್ನು ಇಮ್ಯಾಜರಿ ಅಂತ ಕರೀತಾರೆ. ಓಕೆ, ಪೋಯೆಟ್ ತನ್ನ ಪೋಯಮನ್ನು ತುಂಬ ಮನೋಹರವಾಗಿ, ಆಕರ್ಷಣೀಯವಾಗಿ ಕಾಣಲಿಕ್ಕೆ ಇಮ್ಯಾಜರಿಗಳನ್ನು ಯೂಸ್ ಮಾಡ್ತಾರೆ. ಸೊ ಹೇಳಿದಾಗೆ ನಮ್ಮ ಹ್ಯೂಮನ್ ಸೆನ್ಸ್ಗೆ ಸಂಬಂಧಪಟ್ಟ ವಿಷಯ ಆದ ಕಾರಣ ದೇರ್ ವಿಲ್ ಬಿ 5 ಟೈಪ್ಸ್ ಆಫ್ ಇಮ್ಯಾಜರೀಸ್. ಓಕೆ, ಫಸ್ಟ್ ಒನ್ ಈಸ್ ವಿಷುವಲ್ ಇಮ್ಯಾಜರಿ. ಸೊ ವಿಷುವಲ್ ಈ ವರ್ಡ್ ನಿಮಗೆ ಪರಿಚಿತವಾದಂಥದ್ದು. ಸೊ ಯಾವುದಕ್ಕೆ ಕನೆಕ್ಟ್ ಆಗಿರುವಂಥದ್ದು ವಿಷುವಲ್? ಇಟ್ ಡಿಸ್ಕ್ರೈಬ್ಸ್ ವಾಟ್ ವಿ ಸಿ. ನಾವು ನೋಡುವಂಥದ್ದು, ಕಣ್ಣಿಗೆ ಸಂಬಂಧಪಟ್ಟಂಥದ್ದು ವಿಷುವಲ್ ಇಮ್ಯಾಜರಿ. ಸೆನ್ಸ್ ಆಫ್ ಸೈಟ್ ಈಸ್ ಕಾಲ್ಡ್ ವಿಷುವಲ್ ಇಮ್ಯಾಜರಿ. ಸೊ ಕೊಟ್ಟಿರುವಂತಹ ಒಂದು ಲೈನ್, ಒಂದು ಸ್ಟೇಟ್ಮೆಂಟ್ ಯಾವ ಇಮ್ಯಾಜರಿ ಅಂತ ನಾವು ಹೇಗೆ ಫೈಂಡ್ ಔಟ್ ಮಾಡೋದು? ಫಸ್ಟ್ ಆ ಸ್ಟೇಟ್ಮೆಂಟನ್ನು ಗಮನಿಸಿ, ಅದರಲ್ಲಿ ಯೂಸ್ ಆಗಿರುವಂತಹ ವರ್ಡ್ಸ್ಗಳು ನಮ್ಮ 5 ಸೆನ್ಸಸ್ಸಲ್ಲಿ ಯಾವುದಕ್ಕೆ ರಿಲೇಟ್ ಆಗಿರುವಂಥದ್ದು, ಅಥವಾ ಅದು ನೋಡಿದಾಗ ಯಾವ ಪಿಕ್ಚರೈಸೇಷನ್ ಯಾವ ಸೆನ್ಸಿಗೆ ರಿಲೇಟ್ ಆಗಿದೆ ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಅದು ಯಾವ ಇಮ್ಯಾಜರಿ ಅಂತ ನಮಗೆ ಈಸಿಯಾಗಿ ತಿಳ್ಕೊಳ್ಬೋದು. ಸಿ ಎಕ್ಸಾಂಪಲ್, ಇಟ್ ವಾಸ್ ಡಾರ್ಕ್ ಆ್ಯಂಡ್ ಡಿಮ್ ಇನ್ ದ ಫಾರೆಸ್ಟ್. ಇಲ್ಲಿ ಡಾರ್ಕ್ ಆ್ಯಂಡ್ ಡಿಮ್ ಈ ಪದಗಳು ಯಾವುದಕ್ಕೆ ಸಂಬಂಧಪಟ್ಟದಾಗಿದೆ? ನಿಮಗೆ ಈಸಿಯಾಗಿ ಹೇಳ್ಬೋದು. ಡಾರ್ಕ್, ಡಿಮ್, ಇಟ್ಸ್ ರಿಲೇಟೆಡ್ ಟು ಐಸ್, ಮೀನ್ಸ್ ಸೈಟ್. ಸೊ ಇದು ವಿಷುವಲ್ ಇಮ್ಯಾಜರಿ, ನಮ್ಮ ಸೈಟಿಗೆ, ನಮ್ಮ ಕಣ್ಣಿಗೆ ಸಂಬಂಧಪಟ್ಟದ್ದು. ಸೊ ಪಿಕ್ಚರೈಸೇಷನ್ ಈಸ್ ರಿಲೇಟೆಡ್ ಟು ಸೈಟ್. See the second example. The sun does arises and make happy the skies. One more. The starry night sky looked so beautiful. ನಮಗೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗಳನ್ನು ಓದುವಾಗ ಅದರಲ್ಲಿ ಪಕ್ಕನೆ ಏನು ನಮ್ಮ ಮನಸ್ಸಲ್ಲಿ ಪಿಕ್ಚರೈಸೇಷನ್ ಬರ್ತದೆ, ಅದರಲ್ಲಿ ಯೂಸ್ ಮಾಡಿರುವಂತಹ ವರ್ಡ್ಸ್ಗಳು ಯಾವುದಕ್ಕೆ ರಿಲೇಟ್ ಆಗಿವೆ ಅಂತ ಗೊತ್ತಾದರೆ ನಮಗೆ ತಕ್ಷಣಕ್ಕೆ ಹೇಳ್ಬೋದು ಅದು ಯಾವ ಇಮ್ಯಾಜರಿ ಅಂತ. ಓಕೆ, ಸೊ 3 ಎಕ್ಸಾಂಪಲ್ಗಳನ್ನು ವಿಷುವಲ್ ಇಮ್ಯಾಜರಿಗೆ ಸಂಬಂಧಪಟ್ಟ ಹಾಗೆ ಕಲೆಕ್ಟ್ ಮಾಡಿ ನಿಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿರುವಂತಹ ಪೋಯಮ್ಗಳಲ್ಲಿ ಫೈಂಡ್ ಔಟ್ ಮಾಡಿ ನಿಮಗದು ಈಸಿಯಾಗಿ ಅರ್ಥ ಆಗುತ್ತೆ. ಸೆಕೆಂಡ್ ಒನ್, ಆಡಿಟರಿ ಇಮ್ಯಾಜರಿ. ಡಿಸ್ಕ್ರೈಬ್ಸ್ ವಾಟ್ ವಿ ಹಿಯರ್. ಆಡಿಟರಿ ಯಾವುದು? ಆಡಿಯೋ. ಇಟ್ಸ್ ರಿಲೇಟೆಡ್ ಟು ಸೌಂಡ್ ಆರ್ ಹಿಯರಿಂಗ್. ಕೇಳುವುದಕ್ಕೆ ಅಥವಾ ನಮ್ಮ ಕಿವಿಗೆ, ಶಬ್ದಕ್ಕೆ ಸಂಬಂಧಪಟ್ಟಂತಹ ಇಮ್ಯಾಜರಿ ಆಗಿದೆ ಆಡಿಟರಿ ಇಮ್ಯಾಜರಿ. ಇದನ್ನು ನಾವು ಹೇಗೆ ಫೈಂಡ್ ಔಟ್ ಮಾಡೋದು? ಸಿ ಎಕ್ಸಾಂಪಲ್. ದ ಚಿಲ್ಡ್ರನ್ಸ್ ವ್ಯಾರ್ ಸ್ಕ್ರೀಮಿಂಗ್ ಆ್ಯಂಡ್ ಶೌಟಿಂಗ್ ಇನ್ ದ ಫೀಲ್ಡ್. ಇಲ್ಲಿ ಸಿ ದ ವರ್ಡ್ಸ್ ಸ್ಕ್ರೀಮಿಂಗ್ ಆ್ಯಂಡ್ ಶೌಟಿಂಗ್. These 2 words are
related to sound or hearing. So we will call this, it's a auditory imagery. See one more example. The chirping of birds heralded spring. Here see the word chirping. So this one also related to the word sound. So this one also a auditory imagery. ಅರ್ಥ ಆಯ್ತಲ್ವಾ? ಕೊಟ್ಟಿರುವ ಸ್ಟೇಟ್ಮೆಂಟ್ಗಳಲ್ಲಿ ಯೂಸ್ ಆಗಿರುವಂತಹ ಪದಗಳು, ಅವುಗಳ ಪಿಕ್ಚರೈಸೇಷನ್ ಯಾವುದಕ್ಕೆ ರಿಲೇಟ್ ಆಗಿವೆ ಎಂಬುದು ನಿಮಗೆ ಗೊತ್ತಾದರೆ ಅದು ಯಾವ ಇಮ್ಯಾಜರಿ ಅಂತ ಈಸಿಯಾಗಿ ಹೇಳ್ಬೋದು. ಆಲ್ಫ್ಯಾಕ್ಟರಿ ಇಮ್ಯಾಜರಿ. ಫಸ್ಟ್ ಎರಡು ಇಮ್ಯಾಜರಿಗಳು ನಿಮಗೆ ಸ್ವಲ್ಪ ಪರಿಚಿತವಾದಂಥದ್ದು, ವಿಷುವಲ್ ಆ್ಯಂಡ್ ಆಡಿಟರಿ. ಬಟ್ ದಿಸ್ ವರ್ಡ್ ಆಲ್ಫ್ಯಾಕ್ಟರಿ ನಿಮಗೆ ಹೊಸದಾಗಿ ಅನಿಸ್ಬೋದಲ್ವಾ? ಆಲ್ಫ್ಯಾಕ್ಟರಿ ಇಮ್ಯಾಜರಿ ಡಿಸ್ಕ್ರೈಬ್ಸ್ ವಾಟ್ ವಿ ಸ್ಮೆಲ್. ಸೊ ದ ಸೆನ್ಸ್ ಆಫ್ ಸ್ಮೆಲ್ ಈಸ್ ಕಾಲ್ಡ್ ಆಲ್ಫ್ಯಾಕ್ಟರಿ ಇಮ್ಯಾಜರಿ. ಅಂದರೆ ನಮ್ಮ ನೋಸ್, ಮೂಗಿಗೆ ಸಂಬಂಧಪಟ್ಟಂತಹ ಸ್ಮೆಲ್ಗೆ ಸಂಬಂಧಪಟ್ಟಂತಹ ಇಮ್ಯಾಜರಿ ಆಗಿದೆ ಆಲ್ಫ್ಯಾಕ್ಟರಿ. ಸೊ ಏನು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗಳು ಹೇಗಿವೆ, ಅದರಲ್ಲಿ ಯೂಸ್ ಆಗಿರುವಂತಹ ಪದಗಳು ಹೇಗಿವೆ ಅಂತ ನಾವು ನೋಡುವ. ಸಿ ಎಕ್ಸಾಂಪಲ್. ದ ಫ್ರಾಗ್ರೆನ್ಸ್ ಆಫ್ ಸ್ಪ್ರಿಂಗ್ ಫ್ಲವರ್ಸ್ ಮೇಡ್ ಹರ್ ಜಾಯ್ಫುಲ್. ಫ್ರಾಗ್ರೆನ್ಸ್ ಆಫ್ ಫ್ಲವರ್ಸ್ ಅಲ್ವಾ? ಇದು ನೋಡಿದಾಗಲೇ ನಮಗೆ ಹೇಳಬಹುದು ಫ್ರಾಗ್ರೆನ್ಸ್, ಫ್ಲವರ್ಸ್ ಅಂತ ಹೇಳುವಾಗ ಕ್ಲಿಯರ್ಲಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಈಸ್ ರಿಲೇಟೆಡ್ ಟು ಸ್ಮೆಲ್. ಸೊ ದಿಸ್ ಈಸ್ ಎ ಆಲ್ಫ್ಯಾಕ್ಟರಿ imagery. Okay, one more example. He could smell Granny's delicious biscuits cooking. Okay, ಇದು ಕೂಡ ತುಂಬ ಈಸಿಯಾಗಿ ಫೈಂಡ್ ಔಟ್ ಮಾಡಲು ಸಾಧ್ಯ ಇರುವಂತಹ ಒಂದು ಆಲ್ಫ್ಯಾಕ್ಟರಿ ಇಮ್ಯಾಜರಿ ಆಗಿದೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಇಮ್ಯಾಜರಿ ಇಸ್ ಟ್ಯಾಕ್ಟೈಲ್ ಇಮ್ಯಾಜರಿ. ಡಿಸ್ಕ್ರೈಬ್ಸ್ ವಾಟ್ ವಿ ಟಚ್. ದ ಸೆನ್ಸ್ ಆಫ್ ಟಚ್ ಈಸ್ ಕಾಲ್ಡ್ ಟ್ಯಾಕ್ಟೈಲ್ ಇಮ್ಯಾಜರಿ. ನಮ್ಮ ಪಂಚೇಂದ್ರಿಯಗಳಲ್ಲಿ ಇನ್ನೊಂದು ಸ್ಪರ್ಶ ಅಥವಾ ಚರ್ಮ, ಟಚ್ಗೆ ಸಂಬಂಧಪಟ್ಟಂತಹ ಇಮ್ಯಾಜರಿ ಆಗಿದೆ ಟ್ಯಾಕ್ಟೈಲ್. ಈ ವರ್ಡ್ ಕೂಡ ನಿಮಗೆ ನ್ಯೂ, ಹೊಸದಾಗಿರ್ಬೋದು ಅಲ್ವಾ? ಸಿ ದ ಎಕ್ಸಾಂಪಲ್. ದ ಬ್ಲೈಂಡ್ ಗರ್ಲ್ ಟಚ್ ದ ಟ್ರೀ ಟು ಲರ್ನ್ ಇಫ್ ಇಟ್ಸ್ ಸ್ಕಿನ್ ವಾಸ್ ಸ್ಮೂತ್ ಆರ್ ರಫ್. ಸ್ಟೇಟ್ಮೆಂಟ್ ನೋಡುವಾಗ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಉಂಟು. ಸಾಫ್ಟ್, ಟಚ್, ಸ್ಯಾಟಿನ್, ಫೈಬರ್ ಇವೆಲ್ಲವೂ ಸ್ಪರ್ಶಕ್ಕೆ ಸಂಬಂಧಪಟ್ಟಂತಹ ವರ್ಡ್ಸ್ಗಳಾಗಿವೆ. ಸೊ ದಿಸ್ ಈಸ್ ಟ್ಯಾಕ್ಟೈಲ್ ಇಮ್ಯಾಜರಿ. ಒನ್ ಮೋರ್ ಎಕ್ಸಾಂಪಲ್. ದ ಗರ್ಲ್ ರ್ಯಾನ್ ಹರ್ ಹ್ಯಾಂಡ್ಸ್ ಆನ್ ಎ ಸಾಫ್ಟ್ ಸ್ಯಾಟಿನ್ ಫೈಬರ್. ಇಲ್ಲೂ ಕೂಡ ಯೂಸ್ ಮಾಡಿರುವಂತಹ ವರ್ಡ್ಸ್ಗಳನ್ನು ಗಮನಿಸಿದಾಗ ಇಟ್ಸ್ ರಿಲೇಟೆಡ್ ಟು ಟಚ್. ಸೊ ಇಟ್ಸ್ ಎ ಟ್ಯಾಕ್ಟೈಲ್ ಇಮ್ಯಾಜರಿ. ಟ್ಯಾಕ್ಟೈಲ್ ಇಮ್ಯಾಜರಿಗೆ ಸಂಬಂಧಪಟ್ಟ ಮೋರ್ ಸ್ಟೇಟ್ಮೆಂಟ್ಸ್ಗಳನ್ನು ಪೋಯಮ್ಗಳಿಂದ ಕಲೆಕ್ಟ್ ಮಾಡಿ. ದ ಲಾಸ್ಟ್ ಒನ್, ಗಸ್ಟ್ಯಾಟರಿ ಇಮ್ಯಾಜರಿ. ಡಿಸ್ಕ್ರೈಬ್ಸ್ ವಾಟ್ ವಿ ಟೇಸ್ಟ್. ದ ಸೆನ್ಸ್ ಆಫ್ ಟೇಸ್ಟ್ ಈಸ್ ಕಾಲ್ಡ್ ಗಸ್ಟ್ಯಾಟರಿ ಇಮ್ಯಾಜರಿ ಅಲ್ವಾ? ಟೇಸ್ಟಿಗೆ ಸಂಬಂಧಪಟ್ಟ, ನಮ್ಮ ರುಚಿಗೆ, ನಾಲಿಗೆಗೆ ಸಂಬಂಧಪಟ್ಟಂತಹ ಪಿಕ್ಚರೈಸೇಷನನ್ನು ಪೋಯಮಲ್ಲಿ ಅಳವಡಿಸಿದರೆ ಅದು ಗಸ್ಟ್ಯಾಟರಿ ಇಮ್ಯಾಜರಿ ಆಗಿದೆ. See some examples. The fresh and juicy orange is very cold and sweet. Here listen the words cold, sweet ಅಂತ ಹೇಳುವಾಗಲೇ ನಮಗೆ ಗೊತ್ತಾಗ್ತದೆ ಯಾವುದು. ಇಟ್ಸ್ ಆಲ್ ರಿಲೇಟೆಡ್ ಟು ಅವರ್ ಟಂಗ್, ಟೇಸ್ಟ್ ಅಲ್ವಾ? ಸೊ ಇಟ್ಸ್ ಎ ಗಸ್ಟ್ಯಾಟರಿ ಇಮ್ಯಾಜರಿ. ನೆಕ್ಸ್ಟ್. The crunch of the peanuts filled his mouth with a salty taste with which he was familiar. Here also very clearly we can say the statement is gustatory imagery. Try to find out more examples for these imageries. ಇಲ್ಲಿ ನೀವು ಮುಖ್ಯವಾಗಿ ನೆನಪಿಟ್ಕೊಳ್ಬೇಕಾದಂತಹ ವಿಷಯ ಅಂದರೆ ಈ ನಮ್ಮ ಸೆನ್ಸ್, 5 ಸೆನ್ಸಿಗೆ ಸಂಬಂಧಪಟ್ಟಂತಹ ಇಮ್ಯಾಜರಿ ವರ್ಡ್ಸ್ಗಳು. ದಟ್ ಈಸ್ ಫಸ್ಟ್ ಒನ್, ಸೆನ್ಸ್ ಆಫ್ ಸೈಟ್.
is visual imagery. Next, second one, sense of sound or sense of hearing is auditory imagery. Next, third one, sense of smell is olfactory imagery. Next, the sense of touch is called tactile imagery. Next, the sense of taste is called gustatory imagery. ಸೊ ನಿಮಗೆ ಕೊಟ್ಟಿರುವ ಸ್ಟೇಟ್ಮೆಂಟ್ ಟಚ್ಗೆ ಸಂಬಂಧಪಟ್ಟದ್ದು ಅಥವಾ ಸ್ಮೆಲ್ಗೆ ಸಂಬಂಧಪಟ್ಟದ್ದು, ಸೈಟಿಗೆ ಸಂಬಂಧಪಟ್ಟದ್ದು ಅಂತ ಅರ್ಥ ಆದರೂ ಅದಕ್ಕೆ ಯೂಸ್ ಮಾಡುವಂತಹ ಈ ಫ್ರೇಸ್ ವರ್ಡ್ ನಿಮಗೆ ನೆನಪಿಲ್ಲದಿದ್ದರೆ ಆನ್ಸರ್ ಮಾಡಲಿಕ್ಕೆ ಕಷ್ಟ. ಸೊ ಈ ವರ್ಡ್ಸ್ಗಳನ್ನು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ವಿಷುವಲ್, ಆಡಿಟರಿ, ಆಲ್ಫ್ಯಾಕ್ಟರಿ, ಟ್ಯಾಕ್ಟೈಲ್, ಗೆಸ್ಟ್ಯಾಟರಿ. ಓಕೆ, ಇನ್ನು ದ ಲಾಸ್ಟ್ ಪಾಯ್ಟಿಕ್ ಎಲಿಮೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾನು ಹೇಳುವಂತಹ ಕೊನೆಯ ಪಾಯ್ಟಿಕ್ ಎಲಿಮೆಂಟ್ ಪರ್ಸೋನಿಫಿಕೇಷನ್. ವಾಟ್ ಈಸ್ ಮೀನಿಂಗ್ ಆಫ್ ಪರ್ಸೋನಿಫಿಕೇಷನ್? ಪರ್ಸನ್ ಅಂದ್ರೇನು? ವ್ಯಕ್ತಿ. ವ್ಯಕ್ತಿಯಲ್ಲದರಲ್ಲಿ ವ್ಯಕ್ತಿಯ ಗುಣಗಳನ್ನು ಹೇಳುವಂಥದ್ದು, ಅದು ಪರ್ಸೋನಿಫಿಕೇಷನ್. We will add the human qualities to the non-human things. ವ್ಯಕ್ತಿ ಅಲ್ಲದ ಆಬ್ಜೆಕ್ಟ್ಗಳಲ್ಲಿ ವ್ಯಕ್ತಿಯ ಗುಣಗಳನ್ನು ಹೇಳುವಂಥದ್ದು ಪರ್ಸೋನಿಫಿಕೇಷನ್ ಅಂತ ಹೇಳ್ತಾರೆ. See some examples, you will understand clearly. First one, the moon smiled at the stars in the sky. ಇಲ್ಲಿ the word smiled, ಚಂದ್ರನು ಸ್ಮೈಲ್ ಮಾಡಿದನು. ಚಂದ್ರನು ನಕ್ಷತ್ರಗಳನ್ನು ನೋಡಿ ಸ್ಮೈಲ್ ಮಾಡಿದನು, ನಗಾಡಿದನು. ಸೊ ನಗು ಅಂತ ಹೇಳುವುದು ಒಂದು ವ್ಯಕ್ತಿ ಗುಣ, ಅದನ್ನು ವ್ಯಕ್ತಿಯಲ್ಲದ ವಸ್ತು ಅಥವಾ ಆಬ್ಜೆಕ್ಟ್ ಮೂನ್ನಲ್ಲಿ ಹೇಳಿದ್ದಾರೆ. ಸೊ ಇದೊಂದು ಪರ್ಸೋನಿಫಿಕೇಷನ್ ಸ್ಟೇಟ್ಮೆಂಟ್. See one more example. The tree shook its branches angrily. Here also listen the word angrily. Next, lightning danced across the sky. Listen the word danced. Next one, the moon played hide and seek with the clouds. Here the words played hide and seek. Next one, the flowers were begging for water. The word begging. See these underlined words. These words are related to a person, but use it in a non-human things qualities. ಅರ್ಥ ಆಯ್ತಲ್ವಾ? ಹ್ಯೂಮನ್ ಕ್ವಾಲಿಟೀಸನ್ನು ನಾನ್ ಹ್ಯೂಮನ್ ಥಿಂಗ್ಸಲ್ಲಿ ಅಳವಡಿಸಿ ಅಥವಾ ಸೇರಿಸಿ ಹೇಳುವಂಥದ್ದನ್ನು ಪರ್ಸೋನಿಫಿಕೇಷನ್ ಅಂತ ಹೇಳ್ತಾರೆ. ಸೊ ಇದು ಕಷ್ಟ ಇಲ್ಲ, ಈಸಿಯಾಗಿ ಹೇಳುವಂಥದ್ದು, ನಾವು ಸಾಧಾರಣವಾಗಿ ಉಪಯೋಗಿಸುವಂಥದ್ದು. ಇಂತಹ ಸ್ಟೇಟ್ಮೆಂಟ್ಗಳನ್ನು ನೀವು ಇನ್ನು ಕಲೆಕ್ಟ್ ಮಾಡಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಪೋಯಮ್ಗಳಲ್ಲಿ ಇದೆಯಾ ಅಂತ ಸರ್ಚ್ ಮಾಡಿ ನೋಡಿ, ನಿಮಗಿದು ಏನು ಅಂತ ಇನ್ನು ಕ್ಲಿಯರಾಗಿ ಅರ್ಥ ಆಗುತ್ತೆ. ಈಗಾಗಲೇ ನಾವು ಸುಮಾರು 11 ಪಾಯಿಟಿಕ್ ಎಲಿಮೆಂಟ್ಸ್ಗಳ ಬಗ್ಗೆ ತಿಳ್ಕೊಂಡೆವು. ಅಂದರೆ ನಿಮ್ಮ USS ಪರೀಕ್ಷೆಗೆ ಮೋಸ್ಟ್ ಆಫ್ ದ ಟೈಮ್ ಓಲ್ಡ್ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ರಿಪೀಟ್ ಆದಂತಹ ಪಾಯಿಟಿಕ್ ಎಲಿಮೆಂಟ್ಸ್ಗಳನ್ನು ಗಮನದಲ್ಲಿಟ್ಕೊಂಡು ಕ್ಲಾಸಲ್ಲಿ ನಾನು ಅದನ್ನು ನಿಮಗೆ ಅರ್ಥ ಮಾಡಿಸುವ ಒಂದು ಪ್ರಯತ್ನ ಮಾಡಿದ್ದೇನೆ. ಎಲ್ಲರೂ ಕ್ಲಾಸ್ ನೋಡಿ ಅರ್ಥ ಮಾಡಿಕೊಳ್ಳಿ, ಚೆನ್ನಾಗಿ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳಿ. ಎಲ್ಲರೂ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಅಂತ ನಾನು ಆಶಿಸ್ತೇನೆ. ಆಲ್ ಆಫ್ ಯು ಸ್ಟಡಿ ವೆಲ್, ಪ್ರಿಪೇರ್ ವೆಲ್ ಆ್ಯಂಡ್ ಗೆಟ್ ಗುಡ್ ಮಾರ್ಕ್ಸ್. ಆಲ್ ದಿ ಬೆಸ್ಟ್, ಆಲ್ ಆಫ್ ಯು. ಥ್ಯಾಂಕ್ ಯು.